ಕಲಬುರಗಿಯಲ್ಲಿ ಈ ಬಾರಿಯ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ವಿನೋದ್ ಪಾಟೀಲ್ ಸರಡಗಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಬಾರಿ 891ನೇ ಬಸವ ಜಯಂತಿಯನ್ನು ಮೇ 8, 9 ಹಾಗೂ 10ರಂದು 3 ದಿನಗಳ ಕಾಲ ಕಲಬುರಗಿಯಲ್ಲಿ ಬಸವ ಜಯಂತಿ ಆಚರಣೆ ಮಾಡಲಾಗುತ್ತಿದ್ದು, ಪ್ರತಿನಿತ್ಯ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು. ಕಾಯಕ ದಾಸೋಹಿ ತತ್ವ ಇಡೀ ವಿಶ್ವಕ್ಕೆ ಸಾರಿದ ಅನುಭವ ಮಂಟಪದ ಮೂಲಕ ಜಗತ್ತದ ಪ್ರಜಾಪ್ರಭುತ್ವ ಕಲ್ಪನೆ ನೀಡಿದ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರ 891ನೇ ಬಸವ ಜಯಂತಿ ಅಂಗವಾಗಿ ಕಲಬುರಗಿ ನಗರದ ಬಸವ ಜಯಂತಿ ಉತ್ಸವ ಸಮಿತಿ ಹಾಗೂ ಜಿಲ್ಲಾ ಆಡಳಿತ ಸಹಯೋಗದಲ್ಲಿ ನಡೆಯುವ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಸಮುದಾಯದ ಎಲ್ಲ ಬಂಧುಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಬಳಿಕ ಮಾತನಾಡಿದ ವೀರಶೈವ ಸಮಾಜದ ಮುಖಂಡ ಅರುಣಕುಮಾರ್ ಪಾಟೀಲ್ ಅವರು 3 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳಲ್ಲಿ ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು, ಸಮುದಾಯದ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಮಾಜದಲ್ಲಿ ಯಾರೂ ಮೇಲಿಲ್ಲ, ಕೀಳಿಲ್ಲ, ನಾವೆಲ್ಲ ಒಂದೇ ಅಂತಕ್ಕಂಥ ಏನು ವಚನಗಳ ಮುಖಾಂತರ ಇವನಾರವ ಎಂದೆನಿಸದರಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಒಂದು ವಿಚಾರವನ್ನು ಇಡೀ ಜಗತ್ತಿಗೆ ಸಾರಿದ ವಿಶ್ವಗುರು ಬಸವಣ್ಣನವರ ಏನು 891ನೇ ಬಸವ ಜಯಂತಿ ಉತ್ಸವ ಬಹಳ ಅದ್ಧೂರಿಯಾಗಿ ಕಲಬುರಗಿ ನಗರದಲ್ಲಿ 8, 9, 10 3 ದಿನ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಎಲ್ಲ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಆ 3 ದಿನಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಇವತ್ತು ಅನೇಕ ರೋಗಿಗಳು ರಕ್ತದ ಕೊರತೆಯಿಂದಾಗಿ ಇವತ್ತು ಸಮಸ್ಯೆಗೀಡಾಗ್ತಾ ಇದ್ದಾರೆ. ಅವತ್ತಿನ ದಿವಸ ನಮ್ಮ ಶ್ರೀಧರ್ ಎಂ ನಾಗನಹಳ್ಳಿ ಏನು ರಕ್ತದಾನ ಒಂದು ಶಿಬಿರದ ಒಂದು ಅಧ್ಯಕ್ಷರಾಗಿದ್ದಾರೆ. ಅವರ ಮುಖಾಂತರ ಸುಮಾರು 100 ಜನರು ಅವತ್ತು ರಕ್ತದಾನ ಮಾಡ್ತಾ ಇದ್ದಾರೆ. ಸುಮಾರು ನನಗನ್ಸುತ್ತೆ 200-300 ಜನ ಯುವಕರು ಪಡೆ ಇವತ್ತು ಅವರ ನೇತೃತ್ವದಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮುಖಾಂತರ ನಾವು ರಕ್ತದಾನ ಇದು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಬರೀ ಬಸವಣ್ಣನ ಒಂದು ಏನು ಜಯಂತಿ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಬಸವಣ್ಣನ ಆಚಾರ ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಶೇಷ ಉಪನ್ಯಾಸವನ್ನು ಕೂಡ ಆ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಏನು 9ನೇ ತಾರೀಕಿನ ದಿವಸ ನಮ್ಮ ವಿಶೇಷ ಉಪನ್ಯಾಸವನ್ನು ಸಾಹಿತಿಗಳು ಮತ್ತು ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ ಅಂತಕ್ಕಂಥ ಒಳ್ಳೆ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ 9ನೇ ತಾರೀಕಿನ ದಿವಸ. ಮತ್ತು 8ನೇ ತಾರೀಕಿನ ದಿವಸನೂ ಕೂಡ ವಿಶೇಷ ಉಪನ್ಯಾಸಕರಾಗಿ ಬಸವರಾಜ್ ಬಲ್ಲೂರ್ ಅಂತಕ್ಕಂಥವ್ರು, ಅವರು ಸಾಹಿತಿಗಳು ಮತ್ತು ಪ್ರಾಂಶುಪಾಲರಿದ್ದಾರೆ. ಬಹಳ ಒಳ್ಳೆಯ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲ ಇಡೀ ಸಮಾಜ ಬಾಂಧವರು ಇದರ ಲಾಭವನ್ನು ಕೂಡ ಪಡ್ಕೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ತದನಂತರ ಮಾತನಾಡಿದ ಮಾಜಿ ಮಹಾಪೌರ ಶರಣಕುಮಾರ್ ಮೋದಿ ಅವರು, ಕಲಬುರಗಿಯಲ್ಲಿ ನಡೆಯುವ ಬಸವ ಜಯಂತಿಗೆ ಜಿಲ್ಲೆಯ ವೀರಶೈವ ಸಮುದಾಯದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸಮಾರಂಭವನ್ನು ಯಶಸ್ವಿಯಾಗಿಸಬೇಕೆಂದು ವಿನಂತಿಸಿಕೊಂಡರು. ಅಧ್ಯಕ್ಷರು ಸವಿಸ್ತರವಾಗಿ ಯಾವ ರೀತಿಯಿಂದ ಬಸವ ಜಯಂತಿ ಕಾರ್ಯಕ್ರಮಗಳು ಹಮ್ಮಿಕೊಂಡು ಯಾವ ರೀತಿ 8, 9, 10 ತಾರೀಕು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದ ತಮಗೆಲ್ಲ ತಿಳಿದಂತೆ ನೀತಿ ಸಂಹಿತೆ ಇದ್ದ ಕಾರಣ ಪ್ರತಿ ವರ್ಷದಂತೆ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ವಿಶ್ವಗುರು ಬಸವಣ್ಣನ ಜಯಂತಿ ಉತ್ಸವ ಭಾಳ ಅದ್ಧೂರಿಯಾಗಿ ಈ ಬಾರಿ ನಡೆಸಬೇಕಂತ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ವಿನೋದ್ ಪಾಟೀಲ್ ಅವರನ್ನು ನೇಮಕ ಮಾಡಿ ಯಾವುದೇ ಸಂಘಟನೆಗಳು ಬಸವಣ್ಣ ಪರ ಇರಲಿ, ವೀರಶೈವ ಪರ ಇರಲಿ, ಎಲ್ಲರೂ ಸೇರಿ ಕಲಬುರಗಿ ಜಿಲ್ಲೆಯಲ್ಲ ರಾಜ್ಯದಲ್ಲಿ ನಾವೆಲ್ಲರೂ ವೀರಶೈವ ಲಿಂಗಾಯತ ಬಂದು ನಾವೆಲ್ಲ ಒಂದು ಸಂದೇಶವನ್ನು ಸಾರುವ ಮುಖಾಂತರ ಇವತ್ತು ಬಸವಣ್ಣನವರ ಏನು 12ನೇ ಶತಮಾನದಲ್ಲಿ ಕಂಡಂಥ ಎಲ್ಲರಿಗೆ ಕನಸು, ಎಲ್ಲರಿಗೆ ಸಮಬಾಳು ಸಮಪಾಲು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಾಜಗಳನ್ನು ಸೇರಿಸಿ ನಾವು ಕಲಬುರಗಿಯಲ್ಲಿ ಬಸವಣ್ಣನ ಜಯಂತಿ ಮಾಡ್ತಾ ಇದ್ದೇವೆ. ಮುಂದೆ ಕೂಡ
ಮಾಡ್ತೇವೆ. ಈ ಒಂದು ವಿಶೇಷವಾಗಿ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮ ಇವತ್ತು ಕಲಬುರಗಿಯಲ್ಲಿ ಎಲ್ಲ ರಾಜ್ಯ ಮಟ್ಟದಲ್ಲಿ ವಿಶೇಷ ಅಂದರೆ ಇವತ್ತು ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನ ಇವತ್ತು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕಳಿಸೋ ಮುಖಾಂತರ ಇವತ್ತು ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದ ಹೇಳಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಸವಣ್ಣನ ಆಚಾರ ವಿಚಾರ ನಾವೆಲ್ಲರ ಪ್ರಚಾರ ಮೂಲಕ ತಮ್ಮ ಮೂಲಕ ಪ್ರಸಾರ ಆಗಲಿ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೂ ಸಹಕಾರ ಸಹಯೋಗ ಇರಲಿ